ಹಾಯ್, ಗುಡ್ ಮಾರ್ನಿಂಗ್. ಇವಾಗ ತಾನೇ ನನ್ನ ಹತ್ರ ಒಂದು ಮಗುನ ಕರ್ಕೊಂಡು ಬಂದಿದ್ರು. ಆ ಮಗುಗೆ ಇವಾಗ 3 ಇಯರ್ಸು. ಮಗು ಈ ಥರ ನಡೀತಾ ಇದೆ. ಆ, ಇದು ಕಳೆದ 2 ಇಯರ್ಸಿಂದನೂ ಮಗು ಈ ಥರನೇ ನಡೀತಾ ಇದೆ. ಇವಾಗ 3 ಇಯರ್ಸ್ ಕಂಪ್ಲೀಟ್ ಆಗಿದೆ, ಬಟ್ ಮಗು ಇದೇ ಥರ ನಡೀತಾ ಇದೆ. ಯಾಕೆ ಈ ಥರ ನಡೀತಾ ಇದೆ ಅಂತ ಹೇಳಿದ್ರೆ, ಮಗುಗೆ 1 ಇಯರ್ ಇರಬೇಕಾದ್ರೆ ಆಲ್ಮೋಸ್ಟ್ 10 ಮಂತ್ 11 ಮಂತ್ ಈ ಟೈಮಲ್ಲಿ ಮಗುಗೆ ವಾಕರ್ ಕೊಡಿಸಿದ್ದಾರೆ ಪೇರೆಂಟ್ಸು. ಸೊ ಮಗು ಓಡಾಡೋಕ್ಕೆ ನಡೆಯೋದಕ್ಕೆ ಕಲಿಯುವಂಥ ಟೈಮಲ್ಲಿ ಮಗುಗೆ ವಾಕರ್ ಸಿಕ್ಕಿದೆ. ಸೊ ವಾಕರಲ್ಲಿ ಮಕ್ಕಳು ಈ ಥರ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಹಾಗಾಗಿ ಮಗು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದು ಇವಾಗ ಇದೇ ಥರ ನಡೀತಾ ಇದೆ. ಸೊ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ ಕೂಡ ಒಂದು 10 ಮಂತ್ ಆಗೋ ಟೈಮಲ್ಲಿ ಮಗುವಿಗೆ ವಾಕರ್ ಕೊಡಿಸ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಮಗು ಓಡಾಡೋದಕ್ಕೆ ನಡೆಯೋದಕ್ಕೆ ಕಲೀಲಿ ಅನ್ನೋ ರೀಸನ್ಗೆ ವಾಕರ್ ಕೊಡಿಸ್ಬಿಡ್ತಾರೆ. ಸೊ ವಾಕರ್ ಕೊಡಿಸುವಂತಹ ಸೈಡ್ ಇಫೆಕ್ಟ್ಸ್ ಅಥವಾ ನೆಗೆಟಿವ್ ವೇಯಲ್ಲಿ ನೋಡೋದಾದ್ರೆ ಇದು ರಿಸಲ್ಟ್. ಎಲ್ಲ ಪೇರೆಂಟ್ಸ್ ಜೊತೆನೂ ಒಂದು ರಿಕ್ವೆಸ್ಟು, ದಯವಿಟ್ಟು ನಿಮ್ಮ ಮಕ್ಕಳಿಗೆ ವಾಕರ್ ಕೊಡಿಸೋ ಮೊದಲು ಸ್ವಲ್ಪ ಯೋಚನೆ ಮಾಡಿ. ವಾಕರ್ಗಳನ್ನು ಟಾಯ್ಸ್ಗಳಾಗಿ ಅಷ್ಟೇ ಮಕ್ಕಳಿಗೆ ಕೊಡಿಸಿ, ಅದನ್ನು ಕಂಪ್ಲೀಟ್ ಅವರಿಗೆ ನಡೆಯೋದಕ್ಕೆ ಅಥವಾ ಕಂಪ್ಲೀಟಾಗಿ ಅವರಿಗೆ ಓಡಾಡೋದಕ್ಕಾಗಿ ಅದನ್ನು ಯೂಸ್ ಮಾಡಬೇಡಿ. ಆದಷ್ಟು ನಿಮ್ಮ ಕೈ ಹಿಡ್ಕೊಂಡು ಮಕ್ಕಳು ನಡೆಯೋ ಥರ ನೀವು ಪ್ರಾಕ್ಟೀಸ್ ಕೊಡಿ ಮನೆಯಲ್ಲೇ. ಎಷ್ಟಾಗುತ್ತೋ ಅಷ್ಟು ಪರವಾಗಿಲ್ಲ, ನಿಮ್ಮ ಕೈ ಹಿಡ್ಕೊಂಡೇ ಮಕ್ಕಳು ನಡೀಲಿ. ಆದಷ್ಟು ಸ್ವಲ್ಪ ವಾಕರ್ಗಳನ್ನು ಹಿಡಿದುಕೊಂಡು ಅಥವಾ ವಾಕರ್ಗಳಲ್ಲಿ ಕೂತ್ಕೊಳ್ಳಿಸಿ ಮಕ್ಕಳು ನಡೆಯೋದಕ್ಕೆ ಪ್ರಾಕ್ಟೀಸ್ ಮಾಡೋ ಥರ ಮಾಡಬೇಡಿ. ದಿಸ್ ಇಸ್ ಅ ರಿಕ್ವೆಸ್ಟ್. ಯಾಕಂತಂದರೆ ಹಲವಾರು ಮಕ್ಕಳು ಅದರಿಂದ ಬೇರೆ ಥರ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ನಡೆಯೋದನ್ನು ಮರೆತು ಬೇರೆ ಥರ ವಾಕರಲ್ಲಿ ಕೂತ್ಕೊಳ್ಳುವಾಗ ಅವ್ರು ಯಾವ ಥರ ನಡೀತಾರೋ ಆ ಥರನೇ ನೆಕ್ಸ್ಟ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮುಂದಕ್ಕೆ. ಸೊ ಅದು ಆಗಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಥ್ಯಾಂಕ್ ಯು.